ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋದ್ರ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾರೆ. ಅವರ ಆರ್ಥಿಕ ಧೋರಣೆಗಳು, ಅವರು ತಂದಿರ್ತಕ್ಕಂಥ ಸುಧಾರಣೆಗಳು ಭಾರತ ದೇಶವನ್ನು 5ನೇ ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿದಂಥ ಕೀರ್ತಿ ಮನಮೋಹನ್ ಸಿಂಗ್ರಿಗೆ ಹೋಗ್ತದೆ. ಮನಮೋಹನ್ ಸಿಂಗ್ರು ಒಬ್ಬ ಅತ್ಯಂತ ವಿನಯವಂತ, ಮಾನವೀಯ ಮೌಲ್ಯಗಳಿಗೆ ಅತ್ಯಂತ ಗೌರವವನ್ನು ನೀಡಿ, ಬಡವನ ಬಗ್ಗೆ ಅತ್ಯಂತ ಕಾಳಜಿ ಕಳಕಳಿ ಹೊಂದಿ ನಮ್ಮ ರಾಷ್ಟ್ರವನ್ನು ಜಗತ್ತಿನ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವದ ರಾಷ್ಟ್ರವನ್ನಾಗಿ ಮಾಡಿದಂಥ ನಮ್ಮ ಮಹಾನ್ ನಾಯಕ ಮನಮೋಹನ್ ಸಿಂಗ್ರವರು ಇವತ್ತಿಲ್ಲ. ನನಗೆ ಅವ್ರ ಜೊತೆಗೆ ಬಹಳ ನಿಕಟ ಸಂಬಂಧ ಇತ್ತು. ನನ್ನ ಕೆಲವು ಸಮಸ್ಯೆಗಳನ್ನು ಸಹಿತ ಅವರು ಎದುರಿಗೆ ಪ್ರಸ್ತಾಪ ಮಾಡ್ತಾ ಇದ್ದರು. ಅವುಗಳಿಗೆ ಸ್ಪಂದಿಸಿ ಅವರು ಚರ್ಚೆ ಮಾಡುವ ರೀತಿ, ನೀತಿ, ಅವರು ನಮಗೆ, ನಾನು ವಯಸ್ಸಿನಲ್ಲಿ ಅಷ್ಟು ಚಿಕ್ಕವನಾಗಿದ್ದರು ಅವರು ನನ್ನ ಜೊತೆಗೆ ಗಂಭೀರವಾಗಿ ಮಾತನಾಡುವ ಅವರ ಆ ವ್ಯಕ್ತಿತ್ವ, ನಾನು ಅವ್ರನ್ನ ಎಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ದೇಶದ ಶ್ರೇಷ್ಠ ರತ್ನವಾದಂಥ ಮನಮೋಹನ್ ಸಿಂಗ್ರನ್ನು ನಾವು ಇಂದು ಕಳೆದುಕೊಂಡಿದ್ದೇವೆ. ಜಗತ್ತಿನ ಆರ್ಥಿಕ ನಾಯಕ, ಹಲವಾರು ರಾಷ್ಟ್ರಗಳಿಗೆ ಮಾರ್ಗದರ್ಶಕ ಆಗಿದ್ದಂಥ ನಮ್ಮ ದೇಶದ ಅತ್ಯಂತ ಮುತ್ಸದ್ದಿ ಅರ್ಥತಜ್ಞ ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ರನ್ನು ನಾವು ಕಳೆದುಕೊಂಡಿದ್ದೇವೆ. ಮನಮೋಹನ್ ಸಿಂಗ್ರು ನಮ್ಮ ದೇಶವನ್ನು ಅತ್ಯಂತ ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿದ ಒಬ್ಬ ಗಣ್ಯ ನಾಯಕ. ಮನಮೋಹನ್ ಸಿಂಗ್ರವರು ಅಧಿಕಾರವನ್ನು ವಹಿಸಿಕೊಂಡಾಗ ನಮ್ಮ ದೇಶದ ಮಧ್ಯಮ ವರ್ಗದ ಕುಟುಂಬಗಳ ಸಂಖ್ಯೆ 18 ಕೋಟಿ ಇತ್ತು. ಅವರ ಕೆಲವೇ ವರ್ಷಗಳ ಪ್ರಯತ್ನದಲ್ಲಿ ಅದು 36 ಕೋಟಿ ಮಧ್ಯಮ ವರ್ಗದ ಕುಟುಂಬಗಳನ್ನಾಗಿ ಮಾಡೋದರಲ್ಲಿ ಯಶಸ್ವಿಯಾದ. ಸರ್ಕಾರ ರಜೆ ನಾಳೆ ಸರ್ಕಾರ ಈಗಾಗಲೇ ನಾವು ಗೌರವವನ್ನು ಸಲ್ಲಿಸಬೇಕಾಗಿದೆ. ಸರ್ಕಾರ ರಜೆ ಘೋಷಣೆ ಮಾಡಿದೆ. ಸೊ ಆ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ರದ್ದಾಗಿದೆ. ಸರ್ಕಾರಿ ಕಾರ್ಯಕ್ರಮಗಳನ್ನು ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮ, ಇದೊಂದು ಮಾರ್ನಿಂಗ್ ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ಕಾರ್ಯಕ್ರಮಗಳನ್ನು ನಾವು ರದ್ದು ಮಾಡೋಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ದಯವಿಟ್ಟು ಒಂದು ವಾರ ಏನು ಸರ್ಕಾರ ಶೋಕ ಆಚರಣೆ ಮಾಡಬೇಕು ಅಂತಿದೆ, ಅದನ್ನು ನಾವು ಯಥಾಸ್ಥಿತಿ ನಾವು ಮುಂದುವರಿಸ್ತೇವೆ. ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಏನಿದೆ ಅದನ್ನು ನಾನು ಬೆಳಗ್ಗೆ ಚೀಫ್ ಮಿನಿಸ್ಟರ್ ನಾನು ಮಾತಾಡ್ಬಿಟ್ಟು ನಾನು ಮತ್ತೆ ನಿಮಗೆ ಏರ್ಪಾಟನ್ನು ತಮಗೆ ತಿಳಿಸ್ತೀನಿ. ಯಾಕೆಂದರೆ ಭಾಳ ಸಾರ್ವಜನಿಕರು ಇದ್ರ ಬಗ್ಗೆ ಭಾಳ ತರಾತುರಿಯಿಂದ ಲಕ್ಷಾಂತರ ಜನ ಬಂದು ನೋಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ಏನಿದೆ ಅನ್ನೋದನ್ನ ನಾನು ಮುಖ್ಯಮಂತ್ರಿ ಚರ್ಚೆ ಮಾಡಿ ನಿಮಗೆ ಮುಂದಕ್ಕೆ ನಾನು ತಿಳಿಸ್ತೇನೆ. ಸರ್, ನೀವೇನಾದರೂ ನಾಳೆ Dr. Manmohan Singh's passing, we've lost a great son of India. I think as Prime Minister, as Finance Minister, as Governor of the RBI, his contributions will be remembered for a very long time. I've had the great honor and pleasure working in his cabinet, and someone who put nation first in all that he did. The reforms that he did, the policies he made for this country, he will be remembered for a very long time.
I think the most endearing qualities were of honesty, humility, and credibility. So it's a great sadness we have received the news, and I give my condolences to his family, to his admirers, to his supporters in India and all across the world. And I hope that in the time to come, India will be able to follow on the path that he showed us. सर आप उनके साथ रहे हैं सर, आपका उनके साथ कैसा रहा? मुझे बहुत सौभाग्य प्राप्त हुआ, उनके साथ मुझे काम करने का मौका मिला। एक बड़े विनम्र, शालीन, सौम्य स्वभाव के व्यक्ति थे, जो बहुत विद्वान थे लेकिन अहम नहीं था। उन्होंने कभी भी श्रेय लेने की कोशिश नहीं करी और हमेशा सबको साथ लेकर चले, और उन्होंने अपने जीवन में जो सादगी और विनम्रता प्रदर्शित करी वो हम सबके लिए बहुत बड़ा उदाहरण है। इसके बारे में इन्फॉर्मेशन है आपके? मैं अभी आज बनारस से दिल्ली जा रहा हूँ, आज श्रद्धांजलि दूंगा, उसके बाद जो परिवारजनों का स्टेट फ्यूनरल होगा और डिटेल्स बहुत कम समय में आपके पास आएंगे। थैंक यू। ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದೊಂದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗಡೆ ವಂದನೆಗಳು.